ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಡೇಟಾ ಪಾತ್ ಕಾನ್ಫಿಗರೇಷನ್ ಆ್ಯಂಡ್ ಕಂಪನಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ನಾವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ಫೋಲ್ಡರ್, ಸೊ ಈ ಫೋಲ್ಡರ್ಗೆ ಡೇಟಾ ಅಂತ ನೇಮ್ ಕೊಡೋಣ. ಆ್ಯಂಡ್ ಇಲ್ಲಿ ಡೇಟಾ ಅಂತ ಇದೆಯಲ್ಲ, ಇದಕ್ಕೆ ಆಲ್ಟ್ ಡಿ ಕೊಟ್ಟರೆ ಈ ಡೇಟಾ ಪಾತ್ನ ನಾವು ಕಾಪಿ ಮಾಡ್ಕೋಬೋದು. ಸೊ ಇದನ್ನ ಕಾಪಿ ಮಾಡಿಕೊಂಡು ಟ್ಯಾಲಿ ಪ್ರೈಮ್ ಓಪನ್ ಮಾಡಿ. ಸೊ ಇದು ಬಂದು ಟ್ಯಾಲಿ ಪ್ರೈಮ್ ಸ್ಕ್ರೀನ್. ಸೊ ಇಲ್ಲಿ ಲೈಸೆನ್ಸ್ ಬಗ್ಗೆ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಎಜುಕೇಷನ್ ಮೋಡಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಣ. ಸೊ ಗೈಸ್, ಇಲ್ಲಿ ಕ್ರಿಯೇಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಚೇಂಜ್ ಕಂಪನಿ, ಬಿಕಾಸ್ ನಾನು ಆಲ್ರೆಡಿ ಇಲ್ಲಿ ಮುಂಚೆನೇ ಕಂಪನಿ ಕ್ರಿಯೇಟ್ ಮಾಡಿರೋದ್ರಿಂದ ನಿಮ್ಗೆ ಹೊಸದಾಗಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಕ್ರಿಯೇಟಿಗೆ ಬಂದು ಚೇಂಜ್ ಕಂಪನಿ ಅಂತ ಕೊಡಿ, ಮತ್ತು ಇಲ್ಲಿ ಮೇಲ್ಗಡೆ ಕ್ರಿಯೇಟ್ ಕಂಪನಿ. ಇಲ್ಲಿ ಬಂದು ನೀವು ಪಾತಲ್ಲಿ ಕಾಪಿ ಮಾಡ್ಕೊಂಡಿರ್ತೀರಲ್ವ, ಅದನ್ನ ಪೇಸ್ಟ್ ಮಾಡಬೇಕು. ಸೊ ಎಂಟರ್ ಕೊಡಿ. ಸೊ ನೀವು ಯಾವುದೇ ಲೆಡ್ಜರ್ ಅಥವಾ ಏನೇ ಕ್ರಿಯೇಟ್ ಮಾಡಿದ್ರು ಅದೇ ಪಾತಲ್ಲಿ ಸೇವ್ ಆಗಿರುತ್ತೆ. ಸೊ ಕಂಪನಿ ನೇಮ್ ಬಂದು ನಾನು ಜೆ ಸ್ಟಡಿ ಸೆಂಟರ್ ಅಂತಲೇ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಹೇಗೆ ಅನಿಸುತ್ತೋ ನೀವು ಕೊಡ್ಬೋದು. ಇಲ್ಲಿ ಕರ್ನಾಟಕ ಅಂತ ಹಾಕಬೇಕು. ಇಲ್ಲಿ ಏರಿಯಾ ಪಿನ್ ಕೋಡ್. ಸೊ ಅಡ್ರೆಸ್ ಬಂದು ನೀವು ಬ್ಯಾಂಗ್ಳೂರ್ ಅಂತ ನೀವು ಹಾಕ್ಕೊಳ್ಬೋದು. ಸಪೋಸ್ ನೀವು ಕಂಪನಿಗೆ ಮಾಡ್ತಾಯಿದ್ರೆ ಸೊ ಪ್ರತಿಯೊಂದು ಡೀಟೇಲ್ಸ್ನೂ ನೀವು ಹಾಕಬೇಕಾಗತ್ತೆ. ಸೊ ನಾನಿಲ್ಲಿ ಬರೀ ಬ್ಯಾಂಗ್ಳೂರ್ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಯಾವ ಸ್ಟೇಟು, ಪಿನ್ ಕೋಡು ಪ್ರತಿಯೊಂದು ನೀವು ಹಾಕಬೇಕಾಗತ್ತೆ. ನೀವು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ರೆ ಈ ಪ್ರತಿಯೊಂದು ಡೀಟೇಲ್ಸ್ ಕೂಡ ನೀವು ಹಾಕಬೇಕು. ಸೊ ಇಲ್ಲಿ ಬಂದು ಮೊಬೈಲ್ ನಂಬರ್. ಸೊ ಇದಾದಮೇಲೆ ಸೇವ್ ಮಾಡಿಬಿಡಿ. ಕಂಟ್ರೋಲ್ ಎ ಕೊಟ್ಟರೆ ಸೇವ್ ಆಗುತ್ತೆ. ಸೊ ಇದು ಬಂದು ಫೀಚರ್ಸ್ ಅಂತ. ಸೊ ನಿಮಗೆ ಇವಾಗ ನಾನು ಸದ್ಯಕ್ಕೆ ಏನೂ ಮಾಡ್ತಾಯಿಲ್ಲ, GST ಏನೂ ತೊಗೊತಾ ಇಲ್ಲ. ಸೊ ಅದಕ್ಕೆ ನಾನು ನೋ ಅಂತ ಕೊಡ್ತೀನಿ. ನೀವು ಇವಾಗ GST ಪ್ರಿಪೇರ್ ಮಾಡಬೇಕು ಅಂದರೆ ಇದರಲ್ಲಿ ಎಸ್ ಮಾಡ್ಕೊಬೇಕಾಗತ್ತೆ. ಸೊ TDS ಮಾಡ್ತಾಯಿದ್ರೆ TDSನ ಎಸ್ ಮಾಡ್ಕೊಬೇಕು. ಈ ಥರ ಪ್ರತಿಯೊಂದು ಫೀಚರ್ಸ್ ಕೂಡ ವರ್ಕ್ ಆಗೋದು. ನಾನು ಇದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇವಾಗ ಕಂಟ್ರೋಲ್ ಎ ಮಾಡಿದ್ರೆ ಸೇವ್ ಆಗುತ್ತೆ. ಸೊ ಇವಾಗ ನೋಡಿ ಜೆ ಸ್ಟಡಿ ಸೆಂಟರ್ ಅಂತ ಬಂದಿದೆ.